ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಡಾಕ್ಟರ್ ಪ್ರಶಾಂತ್ ಅಂಗ್ರೇಜಿ ಮಾತಾಡೋದು. ಇಂದು ನಾನು ನಿಮಗೆ ಅಶ್ವಗಂಧ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇದರದ್ದು ಬಾಟ್ನಿಕಲ್ ಏನಪ್ಪ ಅಂತಂದರೆ ವಿಟ್ನಿಯಸ್ ಓಮ್ನಿಫೆರಾ ಅಂತ. ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಬಾಡಿಲಿ ಕಾರ್ಟಿಸೋಲ್ ಲೆವೆಲನ್ನು ಕಡಿಮೆ ಮಾಡಿ ನಮ್ಮ ಮನಸ್ಸಲ್ಲಿ ಆಗ್ತಕ್ಕಂಥ ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಕಡಿಮೆ ಮಾಡುತ್ತೆ. ತದನಂತರ ಇದರಲ್ಲಿ ಕಾಲ್ಮಿಂಗ್ ಮತ್ತು ಸೆಡೇಟಿವ್ ಪ್ರಾಪರ್ಟೀಸ್ಗಳು ಹೊಂದಿದೆ. ಅದು ಯಾವುದಪ್ಪ ಅಂತಂದರೆ ಟ್ರೈಥಿಲಾನ್ ಗ್ಲೈಕಾಲ್ ಅಂತ. ಇದು ನಿದ್ದೆ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಬೇಗನೆ ನಿದ್ದೆ ಬರುತ್ತೆ ಮತ್ತು ಚೆನ್ನಾಗಿ ನಿದ್ದೆ ಆಗುತ್ತೆ. ರಾತ್ರಿ ಯಾರಿಗೆ ನಿದ್ದೆ ಆಗ್ತಿರಲ್ಲ ಅವ್ರಿಗೆ ಅಶ್ವಗಂಧ ಕೊಟ್ಟರೆ ತುಂಬ ಬೇಗನೆ ನಿದ್ದೆ ಬರುತ್ತೆ. ಆಮೇಲೆ ಮಸಲ್ ಮಾಸ್ ಗೇನ್ ಮಾಡೋಕ್ಕೂ ತುಂಬಾ ಒಳ್ಳೆಯದು ಅಶ್ವಗಂಧ. ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಮತ್ತು ಸ್ಟೆಮಿನಾ ಕೂಡ ಜಾಸ್ತಿ ಆಗುತ್ತೆ. ಫಟಿಗ್ ವೀಕ್ನೆಸ್ ಕಡಿಮೆ ಆಗುತ್ತೆ ಇದರಿಂದ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೂಡ ವರ್ಕ್ ಆಗುತ್ತೆ ಅಶ್ವಗಂಧ. ಮೆಮರಿ ಬೂಸ್ಟ್ ಮಾಡುತ್ತೆ. ಆಮೇಲೆ ಹಾರ್ಮೋನಲ್ ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಯಾಕಪ್ಪ ಅಂತಂದರೆ ಗಂಡ್ಮಕ್ಳಲ್ಲಿ ಸ್ಪರ್ಮ್ ಕೌಂಟನ್ನು ಜಾಸ್ತಿ ಮಾಡುತ್ತೆ ಅಶ್ವಗಂಧ. ಆಮೇಲೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸನ್ನು ರೆಗ್ಯುಲೇಟ್ ಮಾಡುತ್ತೆ. ಶುಗರ್ ಲೆವೆಲನ್ನು ಕಡಿಮೆ ಮಾಡಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ. ಅಶ್ವಗಂಧದ ಬಗ್ಗೆ ಸದ್ಯಕ್ಕೆ ಇಷ್ಟು ಮಾಹಿತಿ ಸಾಕು. ಮತ್ತೆ ಮುಂದಿನ ಧನ್ಯವಾದಗಳು.